ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ಯೇಸುವಿನ ಮಾತುಗಳನ್ನು ಕೇಳೋಣ. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮ ಮಾತು ಕೇಳುವುದಕ್ಕಾಗಿ ಮತ್ತೊಂದು ಅವಕಾಶ ನೀವು ನಮಗೆ ಕೊಟ್ಟಿದ್ದೀರಿ. ವಂದನೆಗಳು. ದೊಡ್ಡ ದೇವರೇ, ನಿಮಗೆ ವಂದನೆಗಳು. ಮಾತಾಡುವ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ಅರಿತಿರುವ ದೇವರೇ, ನಿಮಗೆ ವಂದನೆಗಳು. ನಮ್ಮ ಹೃದಯ ಸ್ಥಿತಿಯನ್ನು ನಮಗೆ ಬಯಲುಪಡಿಸಿರಿ. ಲೋಕ ಪರಿಸ್ಥಿತಿಯನ್ನು ನಾವು ಗುರುತಿಸುವಾಗ ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆರಾಧಿಸುವಂತೆ, ಮೊರೆ ಇಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೆಲವೊಂದು ಸಾರಿ ನಾವು ಸುತ್ತಲೂ ನೋಡುತ್ತಿರಬೇಕು. ಸುತ್ತಲೂ ಏನು ನಡೆಯುತ್ತಾ ಇದೆ, ನಮ್ಮ ಸುತ್ತಲೂ ಏನು ನಡೆಯುತ್ತಾ ಇದೆ, ನಾವೆಲ್ಲಿದ್ದೇವೆ, ವೇರ್ ಆರ್ ವಿ, ವಾಟ್ ಹ್ಯಾಪನಿಂಗ್ ಆಲ್ ಅರೌಂಡ್. ನನಗೇನು ಗೊತ್ತಿಲ್ಲ ರೀ, ನಾನು ಮಾತ್ರ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ, ನಾನು ಮಾತ್ರ ನನ್ನ ನಂಬಿಕೆ ಕಾಪಾಡಿಕೊಳ್ತಿದ್ದೇನೆ ಎಂದು ಹೇಳೋದಾದರೆ ನಡೆಯಲ್ಲ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದಲ್ಲವೇ, ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು. ನೀವು ಲೋಕದಲ್ಲಿ ಉಪ್ಪಾಗಿರಿ, ಬೆಳಕಾಗಿರಿ ಎಂದು ಯೇಸು ಹೇಳಿದಾರಲ್ಲವೇ. ಈ ಲೋಕಕ್ಕೆ ನಾವು ಮಾದರಿಯಾಗಿರಬೇಕೆಂದು ದೇವರು ಕೋರುತ್ತಾರೆ. ಈ ಲೋಕಕ್ಕಾಗಿ ವಿಜ್ಞಾಪನೆ ಮಾಡಿರಿ ಎಂದು ಯೇಸು ಹೇಳುತ್ತಾರೆ. ನೀವು ಕೆಲವೊಮ್ಮೆ ಆದರೂ ನ್ಯೂಸ್ ಕೇಳ್ತೀರಾ? ನ್ಯೂಸ್ ಈಗ ಅಷ್ಟು ಉದ್ದ ಕೂಡ ಇಲ್ಲ. ಈಗ ಬಹಳ ಕ್ವಿಕ್ ನ್ಯೂಸ್ಗಳು ಬರ್ತಿವೆ. ಪುಟ್ಟಿಟ್ಟಿಂದ ನೆಟ್ಶಲ್ ಎನ್ನುವಂತೆ ಈ ದಿನವಿಡೀ ಏನಾಯ್ತು ಎಂದು, ಇಲ್ಲವೇ ಈ ತಿಂಗಳು ಪೂರ್ತಿ ಏನಾಯ್ತು ಎಂಬುದಾಗಿ ಸಮರಿ ಕೊಡ್ತಿರ್ತಾರೆ ಕೆಲವೊಮ್ಮೆ. ನನಗೆ ಹೆಚ್ಚು ಟೈಮ್ ಇಲ್ಲದೇ ಇರುವುದರಿಂದ ಯಾವಾಗಲಾದರೂ ಅಂತಹ ವಿಷಯ ಗಮನಿಸುತ್ತಾ ಇರ್ತೇನೆ. ಜಸ್ಟ್ 1 minute 2 minute ವಿ ಕ್ಯಾನ್ ಗ್ರ್ಯಾಬ್ ವಾಟ್ಸ್ ಹ್ಯಾಪನಿಂಗ್. ಏನಾದರೂ ಮೇಲ್ಕರವಾದ ಕಾರ್ಯ, ಒಳ್ಳೆ ಕಾರ್ಯ ಏನಾದರೂ ಆಗ್ತಿದೆಯಾ ಎಂದು ನೋಡಿದ್ರೆ ಬಹಳ ಅಪರೂಪ ಪ್ರಿಯರೇ, ಬಹಳ ಅಪರೂಪ. ನಮ್ಮ ಸುತ್ತಲೂ ನಡೆಯುತ್ತಿರುವುದು ಮೇಲಾಗಿರುವವು ಬಹಳ ಅಪರೂಪ, ಆದರೆ ಕೇಡಾಗಿರುವವು ಬಹಳ ಹೆಚ್ಚು ನಡೆಯುತ್ತಿವೆ. ಮೋಸಗಳು, ಅನ್ಯಾಯಗಳು, ಹತ್ಯೆಗಳು, ಮಾನಭಂಗಗಳು, ಎಷ್ಟು ವಿಸ್ತಾರವಾಗಿ ಪಾಪ ಹೆಚ್ಚಾಗ್ತಿದೆ ಎಂದು ನಾವು ನೋಡಬಹುದು. ಮನುಷ್ಯನು ಎಷ್ಟು ಬೆಲೆಯಿಲ್ಲದಂತೆ ತನ್ನ ಜೀವಿತ ಮಾಡಿಕೊಳ್ತಿದ್ದಾನೆಂದು ನೋಡಬಹುದು. ಇಂತಹ ಭಯಂಕರವಾದ ದಿನಗಳಾಗಿವೆ ಇವು. ಅಂತ್ಯ ದಿನಗಳಾಗಿವೆ, ಅಂದರೆ ಯೇಸುವಿನ ಬರೋಣದ ದಿನಗಳಾಗಿವೆ. ಯೇಸುವಿನ ಎರಡನೇ ಬರೋಣ ಈ ಲೋಕಕ್ಕೆ ಅಂತ್ಯಗೊಳಿಸುವಂಥದ್ದಾಗಿದೆ. ಈ ಅಂತ್ಯ ದಿನಮಾನಗಳ ಕುರಿತಾಗಿ, ಇಂತಹ ಪರಿಸ್ಥಿತಿಗಳ ಕುರಿತಾಗಿ ಯಾವತ್ತೋ ದೇವರು ತಿಳಿಸಿದ್ದಾರೆ. ನೀವು ಬೈಬಲ್ ಓದುತ್ತೀರಾ? ಕನಿಷ್ಠ ಬೈಬಲನ್ನು ಆದಿಕಾಂಡದಿಂದ ಓದಿರಿ. ಬೈಬಲಿನ ಚರಿತ್ರೆ ನಮಗೆ ಗೊತ್ತಾಗಬೇಕು. ಬೈಬಲ್ನಲ್ಲಿರುವ ಪ್ರವಾದನೆಗಳು ತಿಳ್ಕೊಳ್ಬೇಕು. ಬೈಬಲ್ನಲ್ಲಾದ ಸಂಘಟನೆಗಳ ಮೂಲಕ ನಾವು ನಂಬಿಕೆಯಲ್ಲಿ ಅಭಿವೃದ್ಧಿಯಾಗಬೇಕು. ಅದಕ್ಕೆ ದೇವರ ವಾಕ್ಯ ಹುಡುಕಿರಿ. ಸರ್ಚ್ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯವನ್ನು ಪರಿಶೋಧಿಸಿರಿ. ಸರ್ಚ್ ದ ಸ್ಕ್ರಿಪ್ಚರ್ಸ್. ಒಮ್ಮೆ ನೋಡೋಣ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಕರ್ತನಿಗೆ ಮೆಚ್ಚಿಕೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ವಚನ 9. ಬೆಳಕಿಗೆ ಸಂಬಂಧಪಟ್ಟವರಂತೆ ನಡೆದುಕೊಳ್ಳಿರಿ. ಕರ್ತನಿಗೆ ಮೆಚ್ಚಿಕೆಯಾದದ್ದು ಏನೆಂಬುದನ್ನು ಏನ್ಮಾಡ್ರಂತೆ? ಪರೀಕ್ಷಿಸಿರಿ. ದೇವರಿಗೆ ಇಷ್ಟಕರವಾದದ್ದು ಯಾವುದೆಂದು ಪರೀಕ್ಷಿಸಿರಿ. ನೋಡಿದ್ರ ಪ್ರಿಯರೇ, ದೇವರಿಗೆ ಇಷ್ಟಕರವಾದದ್ದು ಯಾವುದು ಎಂಬುದನ್ನು ನಾವು ಹುಡುಕಬೇಕು. ಇದು ಒಳ್ಳೆಯದಾಗಿದೆಯಾ? ಇದು ದೇವರಿಗೆ ಕೊಡುವುದಕ್ಕೆ ಒಪ್ಪುತ್ತದೋ? ಇದು ದೇವರು ಆನಂದಿಸುವಂಥದ್ದಾಗಿದೆಯಾ? ಇದು ದೇವರು ಅನುಮತಿಸುವಂಥದ್ದಾಗಿದೆಯಾ ಎಂದು. ಹೀಗೆ ಈ ಲೋಕದಲ್ಲಿ ನಮಗೆ ಎಷ್ಟೋ ಆಪ್ಷನ್ಸ್ ಇರ್ತವೆ. ಮ್ಯಾರೇಜಸ್ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ಓದುವುದರ ವಿಷಯದಲ್ಲಿ. ನಾವು ಅನೇಕ ಸಾರಿ ನಮಗೆ ಗೊತ್ತಾಗಲಾರ್ದ ಹಾಗೆ ಎಷ್ಟೋ ವಿಧವಾದಂತಹ ಪ್ರಶ್ನೆಗಳಿಗೆ, ನಮ್ಮ ಜೀವಿತದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳಿಗೆ ನಿರ್ಣಯಗಳನ್ನು ತೆಗೆದುಕೊಳ್ತಿರ್ತೇವೆ. ಆಲೋಚಿಸಲಾರದಂತೆ ಕೆಲಸ ಮಾಡ್ತೇವೆ. ದೇವರಿಗೆ ಕೇಳದೆ ಕೆಲಸ ಮಾಡ್ತೇವೆ. ಮನುಷ್ಯರ ಮಾತು ಕೇಳಿ ಮಾಡ್ತಿದ್ದೇವೆ. ಒತ್ತಡಕ್ಕೆ ಗುರಿಯಾಗಿ ಮಾಡ್ತಿದ್ದೇವೆ. ಆನಂತರ ಶೋಧನೆಗೆ ಸಿಕ್ಕಾಕೊಳ್ತೇವೆ. ಆನಂತರ ಸಮಸ್ಯೆಯಲ್ಲಿ ಒಳಗಾದಾಗ ನಷ್ಟವಾದೆ, ಹಾಳಾದೆ ಎಂದು ಗೋಳಾಡ್ತೇವೆ. ಹೌದಲ್ಲವೇ? ಆದರೆ ದೇವರ ವಾಕ್ಯ ಹೇಳ್ತದೆ, ಮೊದಲು ಪರಿಶೀಲಿಸಿರಿ. ಇದು ದೇವರ ಚಿತ್ತವಾಗಿದೆಯಾ? ಇದು ದೇವರ ಉದ್ದೇಶ ಆಗಿದೆಯಾ? ಇದು ನನಗೆ ಮೇಲುಕರವಾಗಿದೆಯಾ? ಇದು ನನಗೆ ಅವಶ್ಯಕವಾಗಿದೆಯಾ? ಇದು ನನಗೆ ಒಳ್ಳೆಯದಾಗಿದೆಯಾ ಎಂದು ನಾವು ಪರಿಶೀಲಿಸಬೇಕು. ಯಾವುದೇ ವಿಷಯದಲ್ಲಾಗಲಿ ಇನ್ನೂ ಹೆಚ್ಚಾಗಿ ವಿವರಿಸಿ ಹೇಳಬೇಕಾದರೆ, ನೀವು ಊಟ ಮಾಡುವ ವಿಷಯದಲ್ಲಿ, ನೀವು ಪ್ರಯಾಣ ಮಾಡುವ ವಿಷಯದಲ್ಲಿ, ವಸ್ತುಗಳನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ,
ನೀವು ಸೇವೆ ಮಾಡುವ ವಿಷಯದಲ್ಲಿ ದೇವರ ಸೇವೆ ಅಂದ್ರೆ ಇಷ್ಟ ಬಂದಂತೆ ಮಾಡುವಂಥದ್ದಲ್ಲ, ದೇವರು ಹೇಳಿದಂತೆಯೇ ಮಾಡಬೇಕು. ಅಭಯದೊಂದಿಗೆ ನಾವು ಆತನ ಚಿತ್ತಾನುಸಾರವಾಗಿ ಆತನ ವಾಗ್ದಾನಗಳನ್ನು ಹಿಡ್ಕೊಂಡು ಆತನು ನಡೆಸಿದಂತೆ ನಡೆಯಬೇಕು. ನಮ್ಮ ಆಲೋಚನೆಯ ಮೇರೆಗೆ ನಡೆಯಬಾರದು. ನಾನು ದೊಡ್ಡ ಸೇವಕನಾಗಬೇಕೆಂದು ಕೆಲವರು ಬಡಾಯಿ ಕೊಚ್ಕೊಳ್ತಾರಲ್ಲವೇ, ಆದರೆ ಅದು ದೇವರಿಗೆ ಇಷ್ಟವಾಗಿದೆಯಾ? ಇಲ್ವಲ್ಲ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ದೇವರಿಗೆ ಪ್ರೀತಿಕರವಾದದ್ದು ಯಾವುದೆಂದು ಅದನ್ನು ಪರೀಕ್ಷಿಸುತ್ತಾ ಬೆಳಕಿನವರಂತೆ ನಡೆದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳನ್ನೆಲ್ಲ ಬಯಲಿಗೆ ತಂದು ಅವುಗಳನ್ನು ಖಂಡಿಸುವವರಾಗಿರಿ. ಅಂಧಕಾರ ಕಾರ್ಯಗಳಲ್ಲಿ ಪಾಲುಗಾರರಾಗಿರದೆ, ಯಾವ ಪ್ರಯೋಜನವಿಲ್ಲದಂತಹ ಕಾರ್ಯಗಳಲ್ಲಿ, ನಿಷ್ಪ್ರಯೋಜನವಿಲ್ಲದ ಕಾರ್ಯಗಳಲ್ಲಿ, ಕ್ರಿಯೆಗಳಲ್ಲಿ ಪಾಲುಗಾರರಾಗಿರದೆ, ಪಾಲ್ಗೊಳ್ಳುವವರಾಗಿರದೆ ಅವುಗಳನ್ನು ಖಂಡಿಸುವವರಾಗಿರಿ. ಲೋಕದಲ್ಲಿ ಎಷ್ಟೋ ಕಾರ್ಯಗಳನ್ನು ನೋಡ್ತೇವೆ ನಾವು. ಯಾವುದೇ ವಿಧವಾದಂತಹ ಪ್ರಯೋಜನವಿಲ್ಲದ ಕಾರ್ಯಗಳನ್ನು ನೋಡ್ತಿದ್ದೇವೆ. ನಿಷ್ಪ್ರಯೋಜನವಾದ ಅಂಧಕಾರದ ಕಾರ್ಯಗಳು, ಅಂಧಕಾರ ಕತ್ತಲೆಯಲ್ಲಿ ಮಾಡುವಂತಹ ಕಾರ್ಯಗಳು. ಕತ್ತಲೆಯಲ್ಲಿ ಮಾಡುವ ಕಾರ್ಯಗಳೆಲ್ಲ ಸಿನ್ಸ್ ಆಗಿವೆ, ಪಾಪವೇ ಆಗಿವೆ. ಕತ್ತಲೆಯಾಗುವುದಕ್ಕಾಗಿ ಕಾದಿರುತ್ತಾನೆ ವ್ಯಭಿಚಾರಿ, ಕತ್ತಲೆಯಾಗುವುದಕ್ಕಾಗಿ ಕಾದಿರುತ್ತಾನೆ ಕಳ್ಳ. ಕತ್ತಲೆಯಲ್ಲಿ ತಮ್ಮ ಇಷ್ಟಾನುಸಾರವಾಗಿ ಪ್ರವರ್ತಿಸುತ್ತಾ ಯಾರೂ ನಮಗೆ ನೋಡಿಲ್ಲ ಎಂಬುದಾಗಿ ಅಂದುಕೊಳ್ಳುವ ಸ್ಥಿತಿಗೆ ಹೋಗ್ತಾನೆ ಒಬ್ಬ ಪಾಪಿ. ಆ ಅಂಧಕಾರದಲ್ಲಿ ಮಾಡುವ ಕ್ರಿಯೆಗಳು ಅಗ್ಲಿಯಾಗಿರ್ತವೆ, ಅಸಹ್ಯವಾಗಿರ್ತವೆ. ಯಾಕೆ ಯಾರಿಗೂ ಗೊತ್ತಾಗದಂತೆ ಮಾಡ್ತಾ ಇದ್ದೀರಿ? ನಿಮಗೇ ಗೊತ್ತು ಅವು ಅಸಹ್ಯ ಕಾರ್ಯಗಳು ಎಂಬುದಾಗಿ. ಅವು ನೀಚವಾದ ಕಾರ್ಯಗಳು, ಪಾಪ ಆಗಿವೆ, ಆಜ್ಞೆ ಮೀರುವಂಥವುಗಳಾಗಿವೆ. ಕತ್ತಲೆ ಅನ್ನುವಾಗ ಲೈಟ್ ಆಫ್ ಮಾಡಿದ್ರೆ ಬರುವ ಕತ್ತಲೆ ಅಲ್ಲ ಪ್ರಿಯರೇ, ಯಾರಿಗೂ ಗೊತ್ತಾಗದಂತೆ ಮಾಡಬೇಕೆಂಬ ಕಾರ್ಯಗಳೆಲ್ಲ ಕತ್ತಲೆಯಾಗಿವೆ. ರಹಸ್ಯವಾಗಿ ಯಾವ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಅವುಗಳನ್ನು ರಹಸ್ಯವಾಗಿ ಇಟ್ಕೊಳ್ಳೋದಾದರೆ ಅದನ್ನು ನೀವು ಕತ್ತಲೆಯಲ್ಲಿ ಮಾಡ್ತಿದ್ದೀರಿ ಎಂದರ್ಥ. ಅಂಧಕಾರದ ಕ್ರಿಯೆಗಳು ಈ ದಿನ ವಿಸ್ತಾರಗೊಳ್ಳುತ್ತಿವೆ ಅಲ್ಲವೇ? ಪ್ರತಿ ಮಕ್ಕಳಿಗೂ ಈ ದಿನ ಸೆಲ್ಫೋನ್ ಕೊಡಿಸುತ್ತಿದ್ದಾರೆ. ಕೊಡಿಸಿದ್ದೀರಾ ನಿಮ್ಮ ಮಕ್ಕಳಿಗೆ ಸೆಲ್ಫೋನು? ಕೊಡಿಸದಿದ್ದರೆ ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಎಂದು ಬೆದರಿಸುತ್ತಿದ್ದಾರೋ? ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಸೆಲ್ಫೋನ್ ಬೇಕಾಗಿದೆ. ನಿಮಗೆ ಗೊತ್ತಾ ಸೆಲ್ಫೋನ್ ಇಟ್ಕೊಂಡ ಮಕ್ಕಳು ಏನು ಮಾಡ್ತಿದ್ದಾರೆಂದು? ಇತ್ತೀಚೆಗೆ ನ್ಯೂಸಲ್ಲಿ ಹೇಳ್ತಾ ಇದ್ರು, ಎಷ್ಟೋ ಭಯಂಕರವಾದ ರೀತಿಯಲ್ಲಿ ಮಕ್ಕಳು ಪಾಪ ಮಾಡಲು ತವಕಿಸುತ್ತಿದ್ದಾರೆಂದು, ಎಷ್ಟೋ ನೀಚವಾದ ಕೀಳ್ಮಟ್ಟಕ್ಕೆ ಅವರು ಬಿದ್ದೋಗ್ತಿದ್ದಾರೆಂದು. ಎಲ್ಲೋ ಒಂದು ಕಡೆ 3 ಜನ ಚಿಕ್ಕ ಮಕ್ಕಳು ಒಂದು ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ರಂತೆ. ಏನದು? ಎಷ್ಟು ಭಯಂಕರ ಅದು! ಯಾಕ್ರಯ್ಯ ಹೀಗೆ ಮಾಡಿದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಅಂದಾಗ, ಸೆಲ್ಫೋನ್ನಲ್ಲಿ ನೋಡಿ ಕಲ್ತಿದ್ದೇವೆ ಅಂತ ಹೇಳಿದನಂತೆ ಒಬ್ಬ ಹುಡುಗ. ಅಬ್ಬಾ, ಎಷ್ಟು ಭಯಂಕರವಾಗಿವೆ ನೋಡಿ ಅಂಧಕಾರ ಕ್ರಿಯೆಗಳು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಬೆಡ್ರೂಮ್ನಲ್ಲಿ ನಡೆಯುವ ಕ್ರಿಯೆಗಳು ಈ ದಿನ ರೋಡ್ಗಳ ಮೇಲೆ ಕೈಯಲ್ಲಿ ಸೆಲ್ಫೋನ್ ಇಟ್ಕೊಂಡು ಚಿಕ್ಕ ಮಕ್ಕಳು, ದೊಡ್ಡವರು, ವೃದ್ಧರು, ಸ್ತ್ರೀಯರು ಯಾರೇ ಆಗಿದ್ರೂ ಸಹ ಅವರು ಅಂತಹ ಕಾರ್ಯಗಳಿಗೆ ಅವರು ಬಂದಿ ಆಳುಗಳಾಗ್ತಿದ್ದಾರೆ. ಅವುಗಳನ್ನು ಬಹಿರಂಗವಾಗಿ ಮಾಡ್ತಿದ್ದಾರೆ. ಅದು ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂತಹ ಸೆಕ್ಸ್ ಆಗಿದೆ, ಪರಿಶುದ್ಧವಾದದ್ದಾಗಿದೆ. ಅದೇನಾದ್ರೂ ವಿವಾಹ ಸಂಬಂಧ ಮೀರಿ ಮಾಡುವುದಾದರೆ ವ್ಯಭಿಚಾರ, ಅಪರಾಧ ಎಂದು ಸರ್ಕಾರವೇ ಹೇಳ್ತದಲ್ಲವೇ? ಆದಾಗ್ಯೂ ನೋಡಿರಿ ಅದನ್ನು ಯಾವ ರೀತಿಯಾಗಿ ಮಾಡ್ತಿದ್ದಾರೆ ನೋಡಿ. ಅಂಧಕಾರದ ಕ್ರಿಯೆಗಳು ಹೆಚ್ಚಾಗುತ್ತಾ ಇವೆ. ಚಿಕ್ಕ ಚಿಕ್ಕ ಮಕ್ಕಳು ಹಂತಕರಾಗುತ್ತಾ ಇದ್ದಾರೆ, ಡ್ರಗ್ ಅಡಿಕ್ಟ್ಸ್ಗಳಾಗ್ತಿದ್ದಾರೆ, ವ್ಯಭಿಚಾರಿಗಳಾಗ್ತಾ ಇದ್ದಾರೆ, ತಿರುಗಿ ಬೀಳುವವರಾಗಿ ತಯಾರಾಗ್ತಿದ್ದಾರೆ. ಅದಕ್ಕೆ ಅಂಧಕಾರದ ಕ್ರಿಯೆಗಳಲ್ಲಿ ಪಾಲುಗಾರರಾಗಬಾರದು. ನಿಮ್ಮ ಮಕ್ಕಳ ಜೀವಿತದಲ್ಲಿ ರಹಸ್ಯಗಳು ಇರಲು ಬಿಡಬಾರದು. ಅವರು ನಿಮ್ಮ ಬಳಿಗೆ ಬಂದು ಹೇಳಿಕೊಳ್ಳುವಂತಹ ಸ್ವೇಚ್ಛೆ ಅವರಿಗೆ ಕೊಡಿರಿ. ಅಂದರೆ ಅವರಿಗೆ ಹೊಡೆದು ಬೈದು ಹೇಳಿಸಿಕೊಳ್ಳಲಿಕ್ಕಾಗಲ್ಲ, ಅವರು ಇನ್ನೂ ಮೊಂಡರಾಗ್ತಾರೆ. ಅವರಂದ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ನಡೆಯುವ ಈ ಸಂಗತಿ ನಮ್ಮ ತಂದೆ ತಾಯಿಗಳಿಗೆ ತಿಳಿಸಿದ್ರೆ ನನಗೆ ಈ ಸಮಸ್ಯೆದೊಳಗಿಂದ, ಈ ಶೋಧನೆಯೊಳಗಿಂದ ತಪ್ಪಿಸಿಕೊಳ್ಳುವ ಮಾರ್ಗ ತೋರಿಸುತ್ತಾರೆ ಎಂಬುದಾಗಿ ನಿರೀಕ್ಷೆ ಅವರಿಗೆ ಬರಬೇಕು. ಅಂಧಕಾರ ಕ್ರಿಯೆಗಳು, ಅಂಧಕಾರದ ಕೃತ್ಯಗಳು ಅವು ಹೇಳಿಕೊಳ್ಳಲು ಕೂಡ ನಾಚಿಕೆಯಾಗ್ತವೆ ಪ್ರಿಯರೇ. ಕತ್ತಲೆಯ ಕೃತ್ಯಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಖಂಡಿಸಬೇಕು. ಯಾಕೆ ನಾನು ಹೀಗೆ ಹೇಳ್ತಿದ್ದೇನೆ, ನಿಮ್ಗೆ ಯಾಕೆ ಬೇಕು ಪಾಸ್ಟ್ರೇ ಅನ್ನುತ್ತಿದ್ದೀರಾ? ನೀವು ಬರೀ ವಾಕ್ಯ ಸಾರಿರಿ ಅನ್ನುತ್ತೀರೋ? ಯಾಕೆ ಹೇಳಬೇಕು ಹೇಳಿ? ಇದು ತಪ್ಪು. ಇಂಥ ಕಾರ್ಯಗಳು ಪಾಪ ಆಗಿವೆ. ಈ ಕಾರ್ಯಗಳು ದೇವರ ಉದ್ದೇಶಕ್ಕೆ ವಿರುದ್ಧವಾಗಿವೆ. ನೀವು ಪಾಪದಲ್ಲಿ ಪಾಲುಗಾರರಾಗದಿದ್ದರೂ ಸಹ ಅದನ್ನು ನೋಡುತ್ತಾ ಸುಮ್ಮನೆ ಇದ್ರೂ ಕೂಡ ಇನ್ನೊಬ್ಬರು ಪಾಪ ಮಾಡುವುದಕ್ಕಾಗಿ ನೀವು ಕಾರಣರಾಗಿರೋದ್ರಿಂದ
ಪರರ ಪಾಪದಲ್ಲಿಯೂ ಕೂಡ ನೀವು ಪಾಲುಗಾರರಾಗ್ತೀರಿ ಗೊತ್ತಾ ನಿಮಗೆ? ಜಾಗ್ರತೆ. ಖಂಡಿಸು, ಬುದ್ಧಿ ಹೇಳಿರಿ, ತಿದ್ದಿರಿ. ಅವ್ರು ಕೇಳಲಿ ಕೇಳದೇ ಇದ್ದರೂ ಕೂಡ ಹೇಳಲೇಬೇಕು. ಈ ದಿನ ಕೇಳದೇ ಇದ್ದರೂ ಕೂಡ ನೀವು ಹೇಳಿರುವ ಮಾತು ಅವರಿಗೆ ಒಂದು ದಿನ ಗ್ರಹಿಕೆಗೆ ಬರುತ್ತದೆ. ಕನಿಷ್ಠ ನಷ್ಟ ಹೋದಾಗ ಅರಿವಾಗ್ತದೆ. ಅಯ್ಯೋ, ಆವಾಗಲೇ ಆ ಮಾತು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವರಿಗೆ ಅನಿಸುತ್ತೆ. ಕನಿಷ್ಠ ಆಗಲಾದರೂ ತಿಳ್ಕೊಂಡು ಇತರರಿಗೆ ಹೇಳುವವರಾಗ್ತಾರೆ. ಅಂತಹ ಕತ್ತಲೆಯ ಕೃತ್ಯಗಳನ್ನು ಖಂಡಿಸಬೇಕಂತೆ. ಯಾಕೆಂದರೆ ಅಂಥ ಕೃತ್ಯ ಮಾಡುವವರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಅಬ್ಬಾ, ಚಿಕ್ಕ ಮಕ್ಕಳು ಇಂತಹ ಕೆಟ್ಟ ಕೆಲಸ ಮಾಡ್ತಿದ್ದಾರೆಂದು ಕೇಳುವುದು ಅವಮಾನಕರವಲ್ಲವೋ? ಎಷ್ಟು ಅಸಹ್ಯವಾಗಿ ಇಂತಹ ಕೆಟ್ಟ ಕಾರ್ಯಗಳ ಕುರಿತು ಲೋಕ ಮಾತಾಡಿಕೊಳ್ತಿದೆ ನೋಡಿ. ಆ ಚಿಕ್ಕ ಮಕ್ಕಳನ್ನು, ಚಿಕ್ಕ ಹುಡುಗರನ್ನು ನೋಡಿ, ಅಂದರೆ 8-9 ವರ್ಷದ ಹುಡುಗರ ಬಳಿಗೆ ಹೋಗಿ ಇಂತಹ ಕಾರ್ಯವನ್ನು ಕುರಿತು ಅವರೊಂದಿಗೆ ಚರ್ಚಿಸುವ ಅವಶ್ಯಕತೆ ಇದೆಯಾ? ಅವರಿಗೆ ಹೊಡೆದು ಅವರಿಂದ ಸತ್ಯ ಮಾತು ಬರುವಂತೆ ಮಾಡ್ತಿದ್ದೇವೆಂದು. ಅವರು ಮಾಡಿರುವ ಅಸಭ್ಯವಾದ, ಅಸಹ್ಯವಾದ ಕಾರ್ಯಗಳ ಕುರಿತಾಗಿ ಬೆಳಕಿಗೆ ಬಯಲಿಗೆ ತರುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಪ್ರಿಯರೇ? ಎಷ್ಟರ ಮಟ್ಟಿಗೆ ಅದು ಇತರರಿಗೆ ಉಪಯೋಗವಾಗಿರ್ತದೆ? ಇನವೇ ನಮಗೆ ಗೊತ್ತಾಗದಂತೆ ಪಾಪವನ್ನೇ ಪ್ರಚಾರ ಮಾಡ್ತಿದ್ದೇವೆ. ಈ ರೀತಿಯೂ ಕೂಡ ಪಾಪ ಮಾಡ್ಬೋದು ಅಂದ್ಕೊಂಡು ಮತ್ತೊಬ್ಬನು ಯೋಚನೆ ಮಾಡಿಕೊಳ್ಳುವ ಹಾಗೆ ಇಂತಹ ನ್ಯೂಸಸ್, ಇಂತಹ ಸಂಘಟನೆಗಳು ಅವಮಾನದ ಪಾಲಾಗ್ತವೆ, ಕಾರಣವಾಗ್ತವೆ. ಹೇಳಿಕೊಳ್ಳಲು ಕೂಡ ನಾಚಿಕೆಯಾಗುತ್ತೆ ಇಂತಹ ಕಾರ್ಯಗಳ ಕುರಿತು. ಏನಂತೆ? ಯಾಕೆಂದರೆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ನಮ್ಮ ಮಕ್ಕಳನ್ನು ಹತೋಟೆಯಲ್ಲಿಟ್ಕೊಳ್ಳೋಣ, ನಮ್ಮಷ್ಟಕ್ಕೆ ನಾವು ಹತೋಟೆಯಲ್ಲಿರೋಣ. ಲೋಕ ಏನೋ ಮಾಡ್ತಾ ಇದೆಯಲ್ಲವೇ ಅಂದ್ಕೊಂಡು ಆ ಲೋಕದ ದಿಕ್ಕಿಗೆ ಹೋಗಬಾರ್ದು. ಕಣ್ಣಿಗೆ ಇಂಪಾಗಿದೆ ಎಂದು ನೋಡಿ, ಮನಸ್ಸಿಗೆ ಉಲ್ಲಾಸ ಕೊಡ್ತಿದೆ ಅಂದ್ಕೊಂಡು, ಏನೋ ದೊಡ್ಡ ಲಾಭ ದೊರಕುತ್ತಿದೆ ಅಂದ್ಕೊಂಡು ಎಷ್ಟೋ ಜನ ಈ ದಿನ ಮೋಸ ಹೋಗ್ತಿದ್ದಾರೆ. ದೇವರಲ್ಲಿ ನಂಬಿಕೆ ಇಡೀರಿ. ಇದು ವಾಕ್ಯದಲ್ಲಿದೆಯಾ ಎಂದು ಪರಿಶೀಲಿಸಿರಿ. ಪೋರ್ನೋಗ್ರಾಫಿ, ಡ್ರಗ್ ಅಡಿಕ್ಷನ್, ತಿರುಗಿ ಬೀಳುವ ತತ್ವ ಬಹಳ ಹೆಚ್ಚಾಗ್ತಿದೆ ಪ್ರೇರೆ. ಈ ದಿನ ನಾನು ನೋಡಿಯೂ ನೋಡದಂತೆ ಇರ್ತಿದ್ದೇವೆ. ನಿಮ್ಮ ಮಕ್ಕಳು ತಪ್ಪು ಮಾಡ್ತಿದ್ದಾರೆಂದು ತಿಳಿದು ಸಹ ನೋಡಿಯೂ ನೋಡದಂತೆ ಇರ್ತಿದ್ದೀರಿ. ಸಭೆಯಲ್ಲಿರುವ ವಿಶ್ವಾಸಿಗಳು ತಪ್ಪು ಮಾಡ್ತಿದ್ದಾರೆಂದು ಪಾಸ್ಟರ್ಗೆ ಗೊತ್ತು. ಆದರೆ ಏನಾದರೂ ಹೇಳಿದ್ರೆ ಎಲ್ಲಿ ಬಾಧೆ ಪಡ್ತಾರೇನೋ, ಚರ್ಚಿಗೆ ಬರೋದು ಬಿಡ್ತಾರೇನೋ ಅಂದ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ಆದರೆ ಅದು ಸರಿಯಲ್ಲ. ದೇವರ ವಾಕ್ಯ ಹೇಳ್ತದೆ ತಪ್ಪನ್ನು ಗದರಿಸಬೇಕೆಂದು. ಎಲ್ಲರ ಮುಂದೆ ಗದರಿಸಿರಿ, ಮತ್ತೊಬ್ಬನು ಮಾಡಲಾರದ ಹಾಗೆ ಎಂಬುದಾಗಿ ಕೂಡ ವಾಕ್ಯದಲ್ಲಿದೆ. ಈ ದಿನ ಒಂದು ಸಾರಿ ಆಲೋಚಿಸಿರಿ, ನಿಮ್ಮ ಜೀವಿತದಲ್ಲಿ ಎಲ್ಲಿದ್ದೀರಿ? ನಿಮ್ಮ ಆಧ್ಯಾತ್ಮಿಕ ಜೀವಿತ ಎಲ್ಲಿದೆ? ದೇವರ ಚಿತ್ತ ಮಾಡಬೇಕೆಂಬ ಆಸೆಯುಳ್ಳವರಾಗಿದ್ದೀರೋ? ದೇವರಿಗೆ ಇಷ್ಟವಾಗಿರಬೇಕೆಂದು ಆಸೆಯುಳ್ಳವರಾಗಿದ್ದೀರೋ? ನಿಷ್ಪ್ರಯೋಜನವಾದ ಅಂಧಕಾರದ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದೀರೋ? ರಹಸ್ಯ ಪಾಪಗಳಿಗೆ ಅವಕಾಶ ಕೊಡದಂತೆ ನಿಮ್ಮ ಮನಸ್ಸನ್ನು ನಿರ್ಮಲವಾಗಿ ಕಾಪಾಡಿಕೊಳ್ತಿದ್ದೀರೋ? ದೇವರು ನನಗೆ ನೋಡ್ತಿದ್ದಾರೆ ಎಂಬ ಗ್ರಹಿಕೆ ನಿಮಗಿರುವುದಾದರೆ, ಯಾರು ನೋಡಲಿ ನೋಡದೇ ಇರಲಿ, ದೇವರು ನನಗೆ ನೋಡ್ತಿದ್ದಾರೆ, ನಮ್ಮ ಮಾತು ಕೇಳ್ತಿದ್ದಾರೆ ಎಂದು ಗುರುತಿಸುವುದಾದರೆ ನಾವು ಬಹಳ ಭದ್ರವಾಗಿರುತ್ತೇವೆ. ಹೌದು, ಕಣ್ಣು ಕೊಟ್ಟಾತನು ನೋಡದೇ ಇರುವನೇ, ನಮಗೆ ಕಿವಿ ಕೊಟ್ಟಾತನು ಕೇಳದೇ ಇರುವನೇ? ಆತನಿಗೆ ಕಾಣಿಸದೇ ಇರುವ, ಕೇಳಿಸದೇ ಇರುವ ಕಾರ್ಯಗಳೇನಾದರೂ ಇವೆಯಾ ಹೇಳ್ರಿ? ಅದಕ್ಕೆ ಯಾರಿರಲಿ ಬಿಡಲಿ, ಯಾವುದೇ ಸ್ಥಿತಿಯಲ್ಲಿ ನಾವಿದ್ರೂ ಕೂಡ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದೇವೆ. ನಮ್ಮ ಮನಸಾಕ್ಷಿಯನ್ನು ನಿರ್ಮಲವಾಗಿ ಕಾಪಾಡಿಕೊಳ್ಳಬೇಕು, ಪಾಪವನ್ನು ಖಂಡಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಖಂಡಿಸುವಾಗ ಎಲ್ಲಿ ಇತರರು ನಮ್ಮನ್ನು ದ್ವೇಷಿಸುತ್ತಾರೇನೋ, ಇತರರು ಎಲ್ಲಿ ನಿರ್ಲಕ್ಷ್ಯ ಮಾಡ್ತಾರೇನೋ, ನಮಗೆ ಗೇಲಿ ಮಾಡ್ತಾರೇನೋ, ಹಾಗಾಗಿ ಅದನ್ನು ಖಂಡಿಸದೆ ಇರ್ತಿದ್ದೀರಾ? ತಪ್ಪು ತಪ್ಪೇ. ಅದನ್ನು ದೊಡ್ಡವನು ಮಾಡಿದ್ರು, ಚಿಕ್ಕವನು ಮಾಡಿದ್ರು, ಐಶ್ವರ್ಯವಂತನು ಮಾಡಿದ್ರು, ಬಡವನು ಮಾಡಿದ್ರು ಕೂಡ. ಈ ಅಂತ್ಯಕಾಲದಲ್ಲಿ ಜಂಬ ಕೊಚ್ಚಿಕೊಳ್ಳೋದು, ಆ ಹೆಗ್ಗಳಿಕೆಗಳು ಅಂಥವೇ ಮನುಷ್ಯರಿಗೆ ಹೆಚ್ಚು ಬೇಕಾಗ್ತಿವೆ. ಏನೇನೋ ನೋಡಿಕೊಂಡು ಸಂಭ್ರಮಗೊಳ್ಳುತ್ತಿದ್ದಾರೆ. ಇಂತಹ ಚಾನಲ್ ಇಟ್ಕೊಂಡು ಎಷ್ಟು ಜನ ವ್ಯೂವರ್ಸ್ ನನಗಿದ್ದಾರೆ ಎಂದು ಸಂತೋಷ ಪಡ್ತಾರೆ. ಎಷ್ಟು ಜನ ವ್ಯೂವರ್ಸ್ ಅನ್ನೋದಲ್ಲ, ಎಷ್ಟು ಜನ ಕೇಳಿದ್ದಾರೆ, ಕೇಳಿದನ್ನು ಕೈಕೊಳ್ತಿದ್ದಾರೆ, ಎಷ್ಟು ಜನ ಮಾರ್ಪಟ್ರು. ಅದೇ ಅಲ್ಲವೋ ನಮಗೆ ಬೇಕಾದ ಪ್ರತಿಫಲ. ಹಾಗಾಗಿ ಲೋಕದಲ್ಲಿ ಭಯಂಕರವಾದ ಪರಿಸ್ಥಿತಿಗಳನ್ನು ನೋಡ್ತಿದ್ದೇವೆ. ನಾವಾದರೂ ನಮ್ಮ ದೇವರಲ್ಲಿ ಆನಂದಿಸೋಣ. ನಾವು ಮೇಲಿರುವವುಗಳು ಯಾವುದೆಂದು ಪರೀಕ್ಷಿಸಿ ಕೇಡಾಗಿರುವುದನ್ನು, ಅಪವಿತ್ರವಾಗಿರುವುದನ್ನು ಖಂಡಿಸೋಣ. ಪರಿಶುದ್ಧರಾಗಿ ಕರ್ತನಿಗೋಸ್ಕರ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದಗಳಿಗೆ ಬಂದು ಮೊರೆ ಇಡ್ತಿದ್ದೇವೆ. ನಿಜವೇ ಈ ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಕೂಡ
ಭಯಂಕರವಾದ ಪರಿಸ್ಥಿತಿಗಳನ್ನು ನೋಡ್ತಿದ್ದೇವೆ. ಮನುಷ್ಯರ ವಿರುದ್ಧ ಮನುಷ್ಯರು ತಿರುಗಿ ಬೀಳ್ತಿದ್ದಾರೆ. ಮನುಷ್ಯರಿಗೆ ಮನುಷ್ಯರೇ ಮೋಸ ಮಾಡಿಕೊಳ್ತಿದ್ದಾರೆ. ದುಡ್ಡಿನ ವಿಷಯದಲ್ಲಿ ಎಷ್ಟೋ ಜನ ಅಪನಂಬಿಗಸ್ಥರಾಗಿ, ಕಳ್ಳರಾಗಿ, ಮೋಸಗಾರರಾಗಿ ಮಾರ್ಪಡ್ತಿದ್ದಾರೆ. ಅಧಿಕಾರದ ಕುರಿತಾಗಿ ಅದನ್ನು ದುರುಪಯೋಗ ಮಾಡಿಕೊಂಡು ಇಷ್ಟಾನುಸಾರವಾಗಿ ಪ್ರವರ್ತಿಸುವವರಾಗಿ ಉಳ್ಕೊಳ್ತಿದ್ದಾರೆ. ಇಂತಹ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಬೆಳಕಿಗೆ ಸಂಬಂಧಪಟ್ಟವರು, ಕ್ರಿಸ್ತನ ಸಂಬಂಧಿಕರು ಎಂದು ಹೇಳಿಕೊಳ್ಳುವ ನಾವು ಕತ್ತಲೆಯ ಕೃತ್ಯಗಳಿಂದ ಬೇರ್ಪಟ್ಟು ಕತ್ತಲೆಯ ಜನರಿಂದಲೂ ದೂರವಿರುವ ಹಾಗೆಯೂ ಸಹಾಯ ಮಾಡಿರಿ. ಎಲ್ಲವನ್ನು ಪರಿಶೀಲಿಸಿ ಯಾವುದು ಒಳ್ಳೆಯದಾಗಿದೆ ಎಂದು ಗ್ರಹಿಸಿಕೊಂಡು ತಂದೆಯೇ ನಿಮ್ಮ ಸನ್ನಿಧಿಯಲ್ಲಿ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ಎಂದು ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಪ್ಪದೆ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ವಾಯ್ಸ್ ಆಗಲಿ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.